ಬೇಡಿಕೆ ಇದೆ ಸರ್. ಅಲ್ಲ, ಬೇಡಿಕೆ ಇದೆ. ಫಸ್ಟ್ ಬೇಡಿಕೆ ಬೇರೆ ಥರ ಇರುತ್ತೆ ಮನಸ್ಸಲ್ಲಿ. ಚೆನ್ನಾಗ್ತದೆ, ಒಂದಷ್ಟು ಏನೋ ಕಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಇರ್ತವೆ, ಗೊತ್ತಿರುತ್ತಲ್ವ ಬೇಡಿಕೆಗಳು. ಈಗ ಬಂದು ಏನು ಬಿಡಲ್ಲ ನಮಗೆ, ಒಂಚೂರು ಹೆಸರು ಕೊಟ್ಬಿಟ್ಟು ಸಾಕು ಅಂತ ನಮ್ಮ ಇನ್ನೊಬ್ರಿಗೆ ಯಾರು ಹೇಳಿರೋದು. ಸರ್ ರಿಲೀಸ್ ಆಯ್ತು, ಈಗ ಹೆಸರಿಟ್ಕೊಂಡು ಏನು ಸರ್ ಮಾಡ್ತೀರಾ ಅಂತ ಅವರು. ಅಂದರೆ ಯಾವಾಗ ನಾನು ಇದಕ್ಕೆ ಹೋಗ್ತೀನಲ್ಲ, ಲೀಗಲಾಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು. ಇಲ್ಲ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ವಿಡಿಯೋ ಇರಬೇಕು, ನೋಡಿರ್ಬೇಕು ಎಲ್ಲರೂ. ಬೆಸ್ಟ್ ಫ್ರೆಂಡು ಇಂಥ ಗುರುದೇಶ್ ಪಾಂಡೆನ ನನ್ನ ಬೆಸ್ಟ್ ಫ್ರೆಂಡು ಅಂತಂದರೆ ನನ್ನನ್ನು ಮನೆಗೆ ಸೇರಿಸ್ತಾರೆ ಸರ್. ನಾನು ಹೆಂಗೆ ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡಿದ್ದೀರಿ. ಗುರುದೇಶ್ ಪಾಂಡೆ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರ ಅಲ್ವಾ? ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋರೆ 2 ಪಿಕ್ಚರು, ಅದು ರೀಮೇಕ್ ಪಿಕ್ಚರು. ರುದ್ರತಾಂಡವ, ಜಾಂಜನೆ ಜರ್ದನ್, ಒಂದು ತಮಿಳ್ನ ರೀಮೇಕು, ಇನ್ನೊಂದು ಮಲಯಾಳಂ ರೀಮೇಕು. ನಾನು ಅವ್ರ ಜೊತೆ ಯಾವ ಕತೆ ಡಿಸ್ಕಸ್ಸು ಮಾಡಲ್ಲ ನಾನು ಸರ್. ಕತೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ನಾನು ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕತೆ ಡಿಸ್ಕಷನ್. ಶಶಾಂಕ್ ಸರ್ ಹತ್ರ ಹೇಳಿದ್ದೀನಿ, ಯಾಕಂದರೆ ಅವರು ರೈಟ್ರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾನು ಅವೆಲ್ಲ ಆ ವ್ಯವಹಾರನ ಇಟ್ಕೊಳ್ಳಲ್ಲ. ಇವತ್ತು ಗೊತ್ತಾಯ್ತಲ್ಲ ಸರ್ ಇವ್ರಗಳ ಬುದ್ಧಿ ಏನು, ಇವ್ರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾನು ಲೀಗಲಾಗೆ ಕೊಡ್ತೀನಿ, ಮಾತಾಡಲಿ, ಅವ್ರು ಲೀಗಲಾಗೆ ಬರಲಿ. ಅವರು ಯಾರು ಬಂದಿಲ್ಲ ಸರ್. ಈ ಕತೆ ಗೆಸ್ ಮಾಡೋಕ್ಕೆ ಒದ್ದಾಡವ್ರೆ ಸರ್ ಎಲ್ಲರೂ. ಏನು ಮಾಡಿರ್ಬೋದು ಲವ್ ಮಾಕ್ಟೇಲ್ 3 ಅನ್ನೋದನ್ನ ಗೆಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೀವು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಮೈಕಲ್ ಹೇಳಿದ್ರು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನು ಬರುತ್ತೆ, ಹೆಂಗೆ ಸೃಷ್ಟಿ ಆಗುತ್ತೆ, ಏನು ಮಾಡ್ತಾರೆ, ಯಾರು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ 4 ವರ್ಷ ರೈಟ್ರುಗಳು ಕೂತ್ಕೊಂಡು ಯೋಚನೆ ಮಾಡಿ ಬರೆದಿರೋದು. ಸುಮ್ಮನೆ 4 ವರ್ಷ ತಗೊಳ್ಳಲ್ಲ ಸರ್ ಅದಕ್ಕೂ. ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟು ಸರ್ ಅವ್ರದ್ದು, ಯಾರು ಅದನ್ನ ಹಾಕೋಣಂಗಿಲ್ಲ. ಮಾಡಲಿ ಸರ್, ನಾನು ಬೇಡ ಅನ್ನ ಸರ್. ಅದು ಅದನ್ನೇ ಗೂಗಲ್ ಇರೋ ಕತೆ ಸರ್, ಅದು ಆಲ್ರೆಡಿ ನಡೆದಿರೋ ವಿಷಯ. ಮಾಡಲಿ, ಯಾರು ಬೇಡ ಅಂದವ್ರಿಗೆ. ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ರಾವ್ ಅವ್ರದ್ದು ಬರಲಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ? ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್? ನೀವು ಮಾಡಿ ಕತೆ, ಯಾರು ಬೇಡ ಅಂದವ್ರು ನಿಮಗೆ? ಈಗ ಸಪೋಸ್ ಈಗ ಆದ್ಮೇಲೆ ಈಗ ನಾನು ಲವ್ ಮಾಕ್ಟೇಲ್ 3 ಆದಮೇಲೆ ಆ ಸಿನಿಮಾ ಅವ್ರು ಏನೋ ರಿಲೀಸ್ ಮಾಡಿದ್ರೆ ನಾನೇನು ಕೇಳ್ತೀನಿ, ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ಟೇಲ್ ಫಿಲಮಲ್ಲಿ ಹೀರೋಯಿನ್ನು ಕ್ಯಾನ್ಸರ್ ಬಂದು ತೀರೋಗ್ತಿದ್ದಾರೆ ಅಲ್ವಾ ಸರ್? ನಿಧಿಮಾ ತೀರೋಗಿದ್ದಾರೆ. ನೆಕ್ಸ್ಟು ಇಂಡಸ್ಟ್ರಿಯಲ್ಲಿ ಯಾರಾದರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ಅದು ನಂದು, ಅದು ನಾನು ಪೇಟೆಂಟ್ ತೊಗೊಂಡಿದ್ದೀನ? ಹಂಗಾಯ್ತು ಈ ಕತೆ. ಇದು ಅದೇ ಮಾತಾಡೋ ಅಲ್ಲ, ಕೊಡ್ತೀನಿ, ಹೇಳ್ತೀನಿ ಕೇಳಿ. ನಾನು ಸಿನಿಮಾ ಗೆದ್ದಿರೋ ಖುಷಿಲಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆಲಿ ಬರುತ್ತೆ. ನಾನು ಶಾಕ್ ಆಗಿ ಏನಕ್ಕೆ ಮಾಡ್ತಾವ್ರೆ ಪಿಕ್ಚರ್ ನೋಡಿರ್ಬೇಕು ಕೇಳ್ತಾರೆ. ಹೇಳ್ರಿ ನಮ್ದೇ ತೊಗೊಂಡಿದ್ದೀರ ನಾನು. ಅಲ್ಲೋ ಏನು ಅಂದೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಇವರು ಹೇಳಿ, ಈಗ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಕೇಸು, ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸಲ್ಲಿ ಹಿಂಗಿದೆ ಕೇಸು. ಅದ್ರ ಫೋಟೋನ ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ್ರು, ಯಾಕಂದ್ರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲಾಗಿ ಹೇಳಿದ್ರು. ಒಂದು ಹಳ್ಳಿ ಕತೆ ಹೇಳಿದ್ರು, ಇನ್ನೊಂದು ಯಾವುದಾದ್ರು ಕತೆಗಳು ಹೇಳಿದ್ರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಅಂತ ಆಮೇಲೆ ನಾನೇನು ಮಾಡಿದೆ, ಗೂಗಲ್ ಹೊಡೆದೆ, ಏನೂ ನೋಡಿರಲಿಲ್ಲ. ಆ ಕೇಸು ಅದು ಜ್ಞಾಪನ. ಅವ್ರ ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ. ಮುಸ್ಲಿಂ ಬಾಯ್ ಅಂತ ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲಲ್ಲಿ. ಅದಕ್ಕೆ ಹೇಳಿದೆ ಒಂದ್ಸರಿ ಹೊಡೆಗೆ ಬಂದ್ಬಿಡುತ್ತೆ ಅಂತ. ಅದನ್ನೇ ನಾನು ನಿಮ್ಗೆ ಹೇಳಿದ್ದಷ್ಟೇ. ನನಗೇನು ಅದು ಯಾವುದು ನೆನಪಿರಲಿಲ್ಲ ಸರ್. ಪ್ಲಸ್ಸು ಮೈನಸ್ಸು ನನಗೆ ಇದ್ರದ್ದು ಯಾವುದು ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನನಗೆ ಬೇಡ. ನಾನು ಜೆನ್ಯೂನ್ ಫಿಲಮ್ ಮೇಕರ್ಸ್. ನಮಗೆ ಜೆನ್ಯೂನ್ ಆಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಟೆ ಪಬ್ಲಿಸಿಟಿನ ನಮ್ಗೆ ಬೇಡ. ಈಗ ನೀವೇನು ಕಮೆಂಟ್ಸ್ ಹೇಳಿದ್ರೆ ಅಲ್ಲೂ ಸುಮಾರು ಇತ್ತು. ಈಗ ಮತ್ತೆ ಆಡಿದ್ದಕ್ಕೆ ಹೋಗಿಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದ್ರೆ ಗೊತ್ತಿಲ್ಲ, ಅಲ್ಲಿ ಲೈನ್ ಹಂಗೆ ಇದೆ. ಅಂದರೆ ಮಗಳನ್ನೇ ಆಮೇಲೆ
ಒರಿಜಿನಲ್ ಫಾದರ್ ಅಂದ್ರೆ ಬಯೋಲಾಜಿಕಲ್ ಫಾದರ್. ಸರ್ ಎಲ್ಲ ಯಾವುದೂ ಹೊಸ ಹೊಸ ಸರ್ ಒಂದು ಸ್ವಂತ ಕತೆ ಅಥವಾ ಯಾರು ಯೋಚನೆ ಮಾಡದಿರೋದ್ ರೀತಿ ಯಾರು ಮಾಡಕ್ ಆಗದೇ ಇಲ್ಲ. ಯಾರ್ದಾರೋ ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಲವ್ ಮಾಕ್ಟೇಲ್ ಬಂದಿದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫ್ ಅದೇನು ಗಂಡ ಹೆಂಡತಿ ಸಂಬಂಧ ಅಥವಾ ಇದಿದೆ ಹಾಲೋಜಿನು, ಅದೇ ಅಮೃತಧಾರೆನೂ. ಅದ್ರ ಮುಂದಕ್ಕೂ ಇನ್ನೂ 1000 ಪೀಸಲ್ಲಿ ಬರುತ್ತೆ. ಆದರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನ್ ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದೊಂದು ಬೇರೆ ಬೇರೆ ಥರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲಿಸಿನೇಷನ್ ಸೇರಿರುತ್ತೆ ಅಲ್ವಾ? ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ, ಅಲ್ಲ ಪುಸರ್ದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆ ಸಂಬಂಧನೇ ಬೇರೆ, ಅದೇ ಬೇರೆ ಇದೇ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದು ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ ಇವತ್ತಿಗೆ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.